ನಮ್ಮ ಸಂಸ್ಥೆ ಹೆಸರು ಕರುನಾಡ ರಾಷ್ಟ್ರೀಯ ಸೇನೆ. ಈ ಒಂದು ಹೆಸರನ್ನು ಯಾಕೆ ನಾವು ಹುಡ್ಕೊಂಡ್ವಿ ಅಂದ್ರೆ, ಕರುನಾಡ ರಾಷ್ಟ್ರೀಯ ಸೇನೆ ಅಂದ್ರೆ ನಮ್ಮ ಕನ್ನಡ ಬರೀ ಕರ್ನಾಟಕದಲ್ಲಿ ಒಂದರಲ್ಲೇ ಇಲ್ಲ, ಪ್ರಪಂಚದ ಮೂಲೆ ಮೂಲೆಯಲ್ಲಿದೆ. ನಮ್ಮ ಕರ್ನಾಟಕದ ಜನರಿಗೆ, ನಮ್ಮ ಕನ್ನಡದ ಜನರಿಗೆ, ನಮ್ಮ ಕನ್ನಡದ ಒಂದು ಅಸ್ತಿತ್ವಕ್ಕೆ ಇಡೀ ದೇಶದಲ್ಲಾಗ್ಲಿ ಪ್ರಪಂಚದಲ್ಲಿ ಎಲ್ಲಾದ್ರೂ ಏನಾದ್ರೂ ಒಂದು ಧಕ್ಕೆ ಆದಾಗ ನಾವುಗಳು ನಿಂತು ಅಲ್ಲಿ ಕೆಲಸ ಮಾಡಬಹುದು ಅನ್ನೋ ಒಂದು ಉದ್ದೇಶದಿಂದ ರಾಷ್ಟ್ರೀಯ ಸೇನೆ ಅಂತ ಹೆಸರಿಟ್ವಿ ನಾವು. ನಮ್ದು ಉದ್ದೇಶ ಅದನ್ನೇನೆ, ಭ್ರಷ್ಟಾಚಾರ ನಿರ್ಮೂಲನೆ ಹಾಗೂ ಸರ್ಕಾರಿ ಸವಲತ್ತುಗಳು ಏನ್ ಸಿಗ್ತಿದಾವೆ, ಏನಿದಾವೆ ಅವುಗಳ ನೊಂದಿರೋ ಬೆಂದಿರೋರಿಗೆ ಕರೆಕ್ಟ್ ಆಗಿ ತಲುಪಿಸ್ಬೇಕು. ಆ ಒಂದು ನಿಟ್ಟಿನಲ್ಲಿ ನಾವು ಒಂದು ಸಂಸ್ಥೆ ಕಟ್ಟಡ ಅಂತ ಮಾಡ್ಕೊಂಡ್ವಿ ನಾವು. ಪಾರದರ್ಶಕವಾಗಿ ನಿಯತ್ತಾಗಿ ಇವತ್ತು ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಯುವಕ ಯುವತಿಯರನ್ನ ಕೂಡಿಸ್ಕೊಂಡು ಅವ್ರಿಗೂ ಒಂದು ಜೀವನ ರೂಪಿಸಿ ಅವರಿಂದ ಸಮಾಜಕ್ಕೆ ಏನಾದ್ರು ಅನುಕೂಲ ಆಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಯೋಚನೆ ಮಾಡಿ ಇವತ್ತು ಈ ಒಂದು ಸಂಸ್ಥೆನ ಪ್ರಾರಂಭ ಮಾಡಿದ್ವಿ. ನಮಸ್ತೆ. ನಮಸ್ತೆ. ಈ ಹಿಂದೆ KRS ಪಕ್ಷದಲ್ಲಿ ತಾವು ಕೆಲಸ ಮಾಡಿದ್ವಿ, ಅದೇ ಹುಮ್ಮಸ್ಸಿನೊಂದಿಗೆ ಈಗ ಹೊಸ ಸಂಸ್ಥೆನ ಕಟ್ಟಿದ್ದೀರಾ. ಈ ಉದ್ದೇಶ ಮತ್ತೆ ನಮ್ಗೆ ಯಾವ ತಿಳಿಸ್ಬೇಕು ಅಂತ ಯೋಚನೆ. ಇದು ನಾನು ಮುಂಚೆ ಸಾಕಷ್ಟು ಸರಿ ಹೇಳಿದ್ದೀನಿ. ನಾನು ಸುಮಾರು 1991ನೇ ಇಸ್ವಿಯಿಂದ ಸಾಮಾಜಿಕ ಕಾರ್ಯಕರ್ತನಾಗಿ ಹಲವಾರು ಸಂಘಟನೆಗಳಿಗೆ ಕೆಲಸ ಮಾಡ್ತಾ ನಾನು ಬಂದೆ. ಆದ್ರೆ ಎಲ್ಲ ನಮ್ಮ ಪ್ರಜೆಗಳಿಗೆ ಏನಾಗಿತ್ತು ಅಂದ್ರೆ, ಈ ಭ್ರಷ್ಟಾಚಾರ ನೋಡಿ 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 ಯಾರಾದ್ರೂ ಒಬ್ರು ಮುಂದೆ ಬಂದ್ರೆ ಸಾಕಪ್ಪ ಅಂತ ಕಾಯ್ತಾ ಇದ್ವಿ. ಆ ಒಂದು ಸಮಯದಲ್ಲಿ ಅಣ್ಣಾ ಹಜಾರೆ ಅವರ ಒಂದು ಹವಾ ಎಲ್ಲಾ ಕಡೆ ನಮ್ಮ ದೇಶದಲ್ಲಿ ಬಂತು. ಆಗ ಭ್ರಷ್ಟಾಚಾರ ವಿರೋಧಿ ಯಾರ್ಯಾರಿದ್ರು ಎಲ್ಲಾ ಮನಸ್ಸುಗಳು ಅಣ್ಣಾ ಹಜಾರೆ ಕಡೆ ತಿರುಗಿತು. ಅದರಲ್ಲಿ ಕೆಲವು ಬುದ್ಧಿವಂತರು ಆ ಅಣ್ಣಾ ಹಜಾರೆ ಮೂಮೆಂಟ್ ಅನ್ನ ಎನ್ಕ್ಯಾಶ್ ಮಾಡ್ಕೊಂಡ್ರು. ಸಾಮಾನ್ಯವಾಗಿ ದೆಹಲಿಯಲ್ಲಿ ಅರವಿಂದ ಕೇಜ್ರಿವಾಲ್ ಹಾಗೆ ಇನ್ನ ಒಬ್ಬ ಪೊಲೀಸ್ ಆಫೀಸರ್ ಯಾರು ಕಿರಣ್ ಬೇಡಿಲ್ಲ, ಅವರು ಸಾಕಷ್ಟು ಜನ ರಾಜಕಾರಣಕ್ಕೆ ಬಂದ್ಬಿಟ್ರು ಆ ಒಂದು ಮೂಮೆಂಟ್ ಅಲ್ಲಿ. ಆ ಮೂಮೆಂಟ್ ಅಲ್ಲಿ ಜನಗಳಿಗೆ ಏನಿತ್ತು ಅಂದ್ರೆ, ಯಾರಾದ್ರೂ ಒಬ್ಬ ಮನುಷ್ಯ, ಒಬ್ಬ ಭ್ರಷ್ಟಾಚಾರ ವಿರುದ್ಧವಾಗಿ ಹೋರಾಡೋ ಧ್ವನಿ ಬೇಕು ನಮ್ಗೆ ಅಂತ ಅನ್ನುವಾಗ ಆಮ್ ಆದ್ಮಿ ಪಕ್ಷಕ್ಕೆ ನಾವು ಕೂಡ ಮೆಂಬರ್ಗಳಾದ್ವಿ. ಅದಾದ್ಮೇಲೆ ಕರ್ನಾಟಕದಲ್ಲಿ KRS ಅಂತಕ್ಕಂಥದ್ದು ಒಂದು ಪಕ್ಷ ನಮ್ಮ ಕಣ್ಣೆ ಕಾಣಿಸ್ತು. ಪರವಾಗಿಲ್ಲ ಅಂತ ನಾವು ಸೇರ್ಕೊಂಡ್ವಿ. ಯಾಕಂದ್ರೆ ನಮ್ದು ಮುಂಚೆಯಿಂದ ಇದೇ ಕೆಲಸ ಇದ್ದದ್ದು. ನಾವು ಸಾಮಾಜಿಕ ಕಾರ್ಯಕರ್ತರು ಹಾಗೂ ಮಾಹಿತಿ ಹಾಕಲು ಕೆಲಸ ಮಾಡ್ತಾ, ಮಾಹಿತಿ ಹಾಕೋ ಕಾರ್ಯಕರ್ತರು ಕೂಡ ಆಗಿ ಕೆಲಸ ಮಾಡ್ತಿದ್ವಿ. ನಮಗೆ ಒಂದು ಸಪೋರ್ಟಿವ್ ಆಗಿ ಪ್ಲಾಟ್ಫಾರ್ಮ್ ಸಿಕ್ಕಲಿ ಅಂತ KRS ಪಕ್ಷಕ್ಕೆ ಹೋದ್ವಿ. ಆದ್ರೆ KRS ಪಕ್ಷಕ್ಕೆ ಹೋದ್ಮೇಲೆ ನಾನು ತಾವು ಹೇಳ್ದಂಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅಧ್ಯಕ್ಷನಾಗಿ ನನ್ನ ಕೈಲಾದಷ್ಟು ಮಟ್ಟಿಗೆ ಕೆಲಸ ಮಾಡಿ ಪಕ್ಷವನ್ನ ಒಂದು ಹಂತಕ್ಕೆ ತಂದಿದ್ದೆ. ಆದ್ರೆ ಕೆಲವು ಕಾರಣಾಂತರಗಳಿಂದ ಅಲ್ಲಿ ನಮ್ಗೆ ಇರಕ್ ಆಗ್ಲಿಲ್ಲ. ಆ ವಿಚಾರ ಹೇಳ್ತಾ ಇದ್ರೆ ತುಂಬಾ ದೂರ ಆಗತ್ತೆ, ಬೇಡ ಅದು. ನೀವು ಕೇಳಿದ್ದು ಕ್ವಶನ್ಗೆ ಯಾಕೆ ಸಪರೇಟ್ ಬಂದಿರ ಅನ್ನೋದಕ್ಕೆ ಒಂದು ಪೀಠಿಕೆಯಾಗಿ ಹೇಳಿದೆ ಅಷ್ಟೇ. ಇದನ್ನ ನನಗೆ ನನ್ನ ಜೀವನ ಇರೋವರೆಗೆ ನಾನು ಈ ಸಮಾಜದಿಂದ, ನಮ್ಮ ಅಪ್ಪ ನಮ್ಮ ನನಗೆ ಓದಿಸಿರ್ಬೋದು, ಸಮಾಜದಿಂದ ನನಗೆ ಒಂದು ವಿದ್ಯೆ ಸಿಕ್ತು, ಒಂದು ಸಂಸ್ಕಾರ ಇದೆ. ನಾನು ಬದುಕಿರೋವರೆಗೆ ನಾನು ಸಮಾಜಕ್ಕೆ ಬೇರೆ ಏನಾದ್ರು ಕೊಟ್ಟು ಹೋಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕೆಲಸ ಮಾಡ್ತಾ ಬಂದೆ. ಯಾಕೋ KRS ಪಕ್ಷ ಬೇಡ ಅನ್ನಿಸ್ತು, ನಾನೇ ಬಿಟ್ಟೆ. ಆಮೇಲೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನನ್ನಂತ ಸಮಾನ ಮನಸ್ಕರು, ಬೇರೆ ಬೇರೆ ಸಂಘಟನೆ ಕೆಲಸ ಮಾಡ್ತಿರ್ತಕ್ಕಂಥ ಎಲ್ಲ ಸಮಾನ ಮನಸ್ಕರನ್ನ ಒಟ್ಟುಗೂಡಿಸಿದೆ. ಇಡೀ ಕರ್ನಾಟಕದಲ್ಲಿ ಇವತ್ತು ನೋಡ್ರಿ, ನಮ್ಮ ಓಂಕಾರಪ್ಪನವರು ಚಿಕ್ಕಮಗಳೂರು ಜಿಲ್ಲೆಯವರು, ಅವರು ಒಂದು ಇನ್ನೊಂದು ಸಂಸ್ಥೆಯಲ್ಲಿ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಹಾಗೆ ಕುಮುದಾ ಮೇಡಮ್ನವರು, ಅವ್ರು ನಮ್ಮ ಕುಮಾರ್ ಅವರು, ಇವರೆಲ್ಲ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಿದ್ದವರು. ಇನ್ನು ಸಾಕಷ್ಟು ಜನ ಇದ್ದಾರೆ. ಮೈಸೂರಲ್ಲಿ ನಾಗರಾಜ್ ಇದ್ದಾರೆ, ಮಂಗಳೂರಲ್ಲಿ ಪೂಜಾರಿ ಇದ್ದಾರೆ, ಅಲ್ಲಿ ಗುಲ್ಬರ್ಗದಲ್ಲಿ ರಾಥೋಡ್ ಇದ್ದಾರೆ. ಹಿಂಗೆ ಸಾಕಷ್ಟು ಜನ ಬಂದೆಲ್ಲ ಕುತ್ಕೊಂಡು ಮಾತಾಡಿದ್ವಿ ನಾವು. ಮಾತಾಡಿ ನಾವ್ ಯಾಕೆ ಸಪರೇಟ್ ಆಗಿ ಸಂಘಟನೆ ಕಟ್ಟಬಾರ್ದು, ನಮ್ದು ಉದ್ದೇಶ ಅದನ್ನೇನೆ, ಭ್ರಷ್ಟಾಚಾರ ನಿರ್ಮೂಲನೆ ಹಾಗೂ ಸರ್ಕಾರಿ ಸವಲತ್ತುಗಳು ಏನ್ ಸಿಗ್ತಿದಾವೆ, ಏನಿದಾವೆ ಅವುಗಳ ನೊಂದಿರೋ ಬೆಂದಿರೋರಿಗೆ ಕರೆಕ್ಟ್ ಆಗಿ ತಲುಪಿಸ್ಬೇಕು. ಆ ಒಂದು ನಿಟ್ಟಿನಲ್ಲಿ ನಾವು ಒಂದು ಸಂಸ್ಥೆ ಕಟ್ಟಡ ಅಂತ ಮಾಡ್ಕೊಂಡ್ವಿ ನಾವು. ಸಂಘಟನೆ ಅಂದ್ರೆ ಬರೀ ಹೋರಾಟ, ಸ್ಟ್ರೈಕು ಅದೆಲ್ಲ ಬೇಡಪ್ಪ. ಸಂಸ್ಥೆ ಕಟ್ಟೋಣ. ಸಂಸ್ಥೆ ಕಟ್ಟಿ ಈ ಒಂದು ಸರ್ಕಾರದಲ್ಲಿ ಏನು 32-33 ಇಲಾಖೆಗಳಿದಾವೆ, ಅಷ್ಟು ಇಲಾಖೆಗಳಲ್ಲಿ ಏನೇನು ಫೆಸಿಲಿಟಿಗಳು ಜನಸಾಮಾನ್ಯರಿಗೆ ಸಿಗಬೇಕು, ಸರ್ಕಾರದ ಯಾವುದೇ ಒಂದು
ಇಲಾಖೆಗಳು ಡೈರೆಕ್ಟ್ ಆಗಿ ಹೋಗಿ ಫಲಾನುಭವಿಗಳು ಕೊಡೋದಿಲ್ಲ, ಮಧ್ಯೆ ಏಜೆನ್ಸಿ ಬೇಕೇ ಬೇಕು. ಅಂತ ಏಜೆನ್ಸಿ ಕೆಲಸ ನಾವು ಮಾಡೋಣ, ಪಾರದರ್ಶಕವಾಗಿ ನಿಯತ್ತಾಗಿ. ಇವತ್ತು ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಯುವಕ ಯುವತಿಯರನ್ನ ಕೂಡಿಸ್ಕೊಂಡು ಅವ್ರಿಗೂ ಒಂದು ಜೀವನ ರೂಪಿಸಿ ಅವರಿಂದ ಸಮಾಜಕ್ಕೆ ಏನಾದ್ರು ಅನುಕೂಲ ಆಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಯೋಚನೆ ಮಾಡಿ ಇವತ್ತು ಈ ಒಂದು ಸಂಸ್ಥೆನ ಪ್ರಾರಂಭ ಮಾಡಿದ್ವಿ. ನಮ್ಮ ಸಂಸ್ಥೆ ಹೆಸರು ಕರುನಾಡ ರಾಷ್ಟ್ರೀಯ ಸೇನೆ. ಈ ಒಂದು ಹೆಸರನ್ನ ಯಾಕೆ ನಾವು ಹುಡ್ಕೊಂಡ್ವಿ ಅಂದ್ರೆ, ಕರುನಾಡ ರಾಷ್ಟ್ರೀಯ ಸೇನೆ ಅಂದ್ರೆ ನಮ್ಮ ಕನ್ನಡ ಬರೀ ಕರ್ನಾಟಕದಲ್ಲಿ ಒಂದರಲ್ಲೇ ಇಲ್ಲ, ಪ್ರಪಂಚದ ಮೂಲೆ ಮೂಲೆಯಲ್ಲಿದೆ. ನಮ್ಮ ಕರ್ನಾಟಕದ ಜನರಿಗೆ, ನಮ್ಮ ಕನ್ನಡದ ಜನರಿಗೆ, ನಮ್ಮ ಕನ್ನಡದ ಒಂದು ಅಸ್ತಿತ್ವಕ್ಕೆ ಇಡೀ ದೇಶದಲ್ಲಾಗ್ಲಿ ಪ್ರಪಂಚದಲ್ಲಿ ಎಲ್ಲಾದ್ರೂ ಏನಾದ್ರೂ ಒಂದು ಧಕ್ಕೆ ಆದಾಗ ನಾವುಗಳು ನಿಂತು ಅಲ್ಲಿ ಕೆಲಸ ಮಾಡಬಹುದು ಅನ್ನೋ ಒಂದು ಉದ್ದೇಶದಿಂದ ರಾಷ್ಟ್ರೀಯ ಸೇನೆ ಅಂತ ಹೆಸರಿಟ್ವಿ ನಾವು. ಅದಾಗೆ ನಮ್ದು ಒಂದು ಇದು ನಾನ್ ಪೊಲಿಟಿಕಲ್ ಆರ್ಗನೈಸೇಷನ್, ರಾಜಕೀಯೇತರ ಸಂಸ್ಥೆ ನಮ್ದು. ಈ ಮೂಲಕ ಕರ್ನಾಟಕದ ಪ್ರತಿಯೊಬ್ಬರಿಗೂ ಕೂಡ, ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ಕೂಡ, ಯುವಕ ಯುವತಿಯರಾಗಿರ್ಬೋದು, ಅವರು ನಿವೃತ್ತರಾಗಿರ್ಬೋದು, ಏನೇ ಕೆಲಸ ಮಾಡ್ತಿರ್ಬೋದು, ಇರೆಸ್ಪೆಕ್ಟಿವ್ ಆಫ್ ದಿ ಜೆಂಡರ್, ಇರೆಸ್ಪೆಕ್ಟಿವ್ ಆಫ್ ದಿ ಕಾಸ್ಟ್, ಇರೆಸ್ಪೆಕ್ಟಿವ್ ಆಫ್ ದಿ ಇನ್ಕಮ್ ಗ್ರೂಪ್, ನಮ್ಮ ಸಂಸ್ಥೆಗೆ ಸೇರ್ಕೊಳ್ಳಿ, ನಮ್ಮ ಸಂಸ್ಥೆ ಕೈ ಜೋಡಿಸಿ. ನಾವು ಬೇರೆ ಏನು ಮಾಡೋದು ಬೇಡ, ಭ್ರಷ್ಟಾಚಾರ ಖಂಡಿತ ನಿಲ್ಲಿಸ್ತೀವಿ, ಅದರಲ್ಲಿ ಎರಡು ಮಾತಿಲ್ಲ. ಆದ್ರೆ ಅದಕ್ಕೆ ಬೇರೆ ಬೇರೆ ದಾರಿಗಳಿದಾವೆ. ಈಗ ನಮ್ಮ ಸಂಸ್ಥೆಯ ಸಂಘಟನೆ ಕಡೆಯಿಂದ ನಾವು ಈಗ ಶುರು ಮಾಡ್ತಾ ಇದ್ದೀವಿ. ನಾನು ಮೊದಲೇ ಹೇಳಿದಾಗೆ ಸರ್ಕಾರದ ಸವಲತ್ತುಗಳನ್ನು ತಗೊಂಡು ಜನಗಳ ತಲುಪಿಸೋ ಕೆಲಸ ಮಾಡ್ತೀವಿ ಮೊದಲಿಗೆ. ಆ ಒಂದು ಪ್ರೋಸೆಸ್ ಅಲ್ಲಿ ನಾವು ಏಜೆನ್ಸಿಯಾಗಿ ಕೆಲಸ ಮಾಡುವಾಗ ನಮ್ಮ ಕಾರ್ಯಕರ್ತರು, ನಮ್ಮ ಮೆಂಬರ್ಸು, ನಮ್ಮ ಜೊತೆಲಿ ಕೆಲಸ ಮಾಡ್ತಕ್ಕಂಥವ್ರು, ಅವರು ಕೂಡ ಅವರು ಸ್ವಾಭಿಮಾನದ ಬದುಕಕ್ಕೆ ದಾರಿ ಮಾಡ್ಕೊಡ್ತೀವಿ. ಅವ್ರಿಗೆ ಅಷ್ಟೆಷ್ಟೋ ಒಂದು ಇನ್ಕಮ್ ಬರೋ ಥರ ಮಾಡ್ಕೊಡ್ತೀವಿ. ಅದರಿಂದ ಸಮಾಜಕ್ಕೆ ಒಳ್ಳೇದಾಗ್ಲಿ ಒಂದು. ಎರಡನೇದು, ಭ್ರಷ್ಟಾಚಾರ ತಡಿತೀವಿ ಅಂತ ಹೇಳಿದೆ ನಾನು ಮುಂಚೆನೇ. ಭ್ರಷ್ಟಾಚಾರದ ಮೂಲ ಎಲ್ಲಿದ್ದೀರಿ? ಇವತ್ತು ಯಾರೋ IAS IPS ಡಾಕ್ಟರ್ ಆಗಿ ಬಂದು ಮೇಲೆ ಕೂತಿರ್ತಕ್ಕಂಥ ಜನ ಹೋಗಿ ನಾನು ಹಿಂಗ್ ಮಾಡ್ಬೇಡ ಹಿಂಗ್ ಮಾಡ್ಬೇಡ ಅಂತಂದ್ರೆ ಭ್ರಷ್ಟಾಚಾರ ಹೋಗುತ್ತಾ? ಭ್ರಷ್ಟಾಚಾರದ ಮೂಲ ಇರ್ತಕ್ಕಂಥದ್ದು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ. ಎಜುಕೇಶನ್ ಫ್ರೀ ಆಗ್ಬೇಕು, ಎಜುಕೇಶನ್ ಇಂದ ಸೆಲೆಕ್ಷನ್ ಫ್ರೀ ಆಗ್ಬೇಕು, ಫ್ರೀ ಅಂಡ್ ಟ್ರಾನ್ಸ್ಪರೆಂಟ್ ಆಗ್ಬೇಕು. ಸೆಲೆಕ್ಷನ್ ಆದ್ಮೇಲೆ ಪೋಸ್ಟಿಂಗ್ಸ್ ಟ್ರಾನ್ಸ್ಪರೆಂಟ್ ಆಗ್ಬೇಕು, ಪೋಸ್ಟಿಂಗ್ಸ್ ಆದ್ಮೇಲೆ ಟ್ರಾನ್ಸ್ಫರ್ಗಳು ಟ್ರಾನ್ಸ್ಪರೆಂಟ್ ಆಗಿ ವಿತ್ ಫ್ರೀ ಆಫ್ ಕಾಸ್ಟ್ ಆಗ್ಬೇಕು. ಅವತ್ತು ಮಾತ್ರ ನಾವು ಭ್ರಷ್ಟಾಚಾರ ತಡಿಬಹುದು. ಅದು ಬಿಟ್ಟು ನಾವೇ ಸುಮ್ಮನೆ ಯೋಚನೆ ಮಾಡೋಣ, ನಮ್ಮ ಮಗನೋ ಅಣ್ಣನೋ ತಮ್ಮನೋ ಅಕ್ಕನೋ ತಂಗಿನೋ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಓದಿಸಿ ಅವರಿಗೆ ಲಂಚ ಕೊಟ್ಟು ಕೆಲಸ ಕೊಡಿಸಿ, ನಾವು ಲಂಚ ಕೊಟ್ಟು ಪೋಸ್ಟಿಂಗು ಮಾಡಿಸಿ, ನೀ ಒಂದು ರೂಪಾಯಿ ತಗೋಬೇಡ ನೀನು ನಿಯತ್ತ ಕೆಲಸ ಮಾಡ್ತಾರೇನ್ರಿ ಅವರು? ಅವ್ರಿಗೆ ಎಷ್ಟು ಪ್ರೆಷರ್ ಇರುತ್ತೆ, ಆ ಪ್ರೆಷರ್ ಹೋಗ್ಲಾಡ್ಸೋ ಕೆಲಸ ಮಾಡಿದಾಗ ಮಾತ್ರ ಭ್ರಷ್ಟಾಚಾರ ನಿರ್ಮೂಲ ಆಗುತ್ತೆ. ನಮ್ಮ ಸಂಸ್ಥೆಯ ಮೂಲ ಉದ್ದೇಶ ಇಷ್ಟೇ, ನಮ್ಮ ಕೈಲಾದಷ್ಟು ನಿರುದ್ಯೋಗನ ನಿವಾರಣೆ ಮಾಡೋದು, ಸರ್ಕಾರಿ ಸವಲತ್ತುಗಳನ್ನ ಜನಸಾಮಾನ್ಯ ತಲುಪಿಸೋದು, ಆ ಮೂಲಕ ಕೆಲಸ ಮಾಡ್ತಕ್ಕಂಥವ್ರಿಗೆ ಜೀವನ ರೂಪಿಸೋದು. ಇದು ನಮ್ಮ ಮುಖ್ಯ ಅಜೆಂಡಾಗಳು.